ಇದ್ದೀನ್ ಕಣೋ, ಯಾಕೆ ಹೋಗ್ತ್ಯಾ? ಎಂತ ಹಿಂಸೆನ ಕೌ? ನನ್ನ ಮಾತು ಕೇಳ್ದ ನೀನು? ನಾನು ಹೇಳಿದ್ದಕ್ಕೆ ತಾಯ್ತನ ಮಗನ ಸೆಂಟಿಮೆಂಟು ಅಂದ್ಬಿಟ್ಟು ಎಲ್ಲೋಗಿ ತಗಲಾಕೊಂಡಿದ್ಯಾ ನೋಡು. ನಾನು ಹೇಳೋ ಮತ್ತೆ ಯಾವತ್ತಾದ್ರೂ ಕೇಳಿದ್ರೆ ಅಲ್ವಾ? ಅಕ್ಕ ಒಂದು ಕೆಲಸ ಮಾಡು, ಎಲ್ಲಾದ್ರೂ ತಪ್ಪಿಸ್ಕೊಳಕ್ ಜಾಗ ಇದೆಯಾ ನೋಡು. ಹೆಂಗಾದ್ರೂ ಎಸ್ಕೇಪ್ ಆಗಿ ಬಂದ್ಬಿಡು. ಇಲ್ಲ HMT, ಇನ್ನು ಈ ರೂಮ್ ಒಳಗೆ ಯಾರು ಬರೋ ತನಕ ನಾನು ಆಚೆ ಬರೋಕ್ಕಾಗಲ್ಲ. ಯಾರಾದ್ರೂ ಒಳಗಡೆ ಬಂದು ನಿನ್ನನ್ನು ನೋಡಿ ಆರಾಮಾಗಿ ಹೋಗ್ಬಿಟ್ ಬಾಮ್ಮ ಅಂತ ಕಳಿಸ್ಕೊಡ್ತಾರಾ? ಹಿಡಿದು ಪೊಲೀಸು ಕೊಡ್ತಾರೆ. ಮೊದಲು ಹೆಂಗಾದ್ರೂ ಎಸ್ಕೇಪ್ ಆಗಿ ಬಾ. ಅಯ್ಯೋ ಹೋಯ್ತಲ್ಲಪ್ಪ, ಇದೆಲ್ಲ ಹೋಯ್ತು. ಲೈ ಬಾಯಿ ಮುಚ್ಚ ನೀನು, ಇಷ್ಟ ಮಾತಾಡ್ಬೇಡ, ಎಲ್ಲ ನಾನು ನೋಡ್ಕೊಂತೀನಿ. ಕಮಲಿ, ಕಮಲಿ, ಏನ್ ಬೇಕಿತ್ತು ನಿಮ್ಗೆ? ಅಯ್ಯೋ, ಇದ್ಯಾಕವಿ ಹಂಗಂತೀಯ? ಇನ್ನೇನ್ ನಿಂಗೆ? ನನಗೆ ಕೊಟ್ಟಿದ್ ಮಾತನ್ನ ಮುರಿದ್ಬಿಟ್ಟೆ ಅಲ್ವಾ? ಈಟನ ನನ್ನ ಮಾತ್ ಮೇಲೆ ಬೆಲೆ ಅಲ್ಲ ಸಂಭು. ನೀನಾದ್ರೂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕತ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನುವೆ ಇವಳ ಮಾತನ್ನ ಕೇಳ್ಕೊಂಡು ರಿಸಿ ಸರ್ ತವ ಹೋಗಿ ಎಲ್ಲ ಏನೋ ಹೇಳ್ಬಿಟ್ಟೆ ಅಲ್ವಾ? ನೀವಿಬ್ರು ನನ್ನ ತವ ಮಾತಾಡ್ಬೇಡಿ, ಇಲ್ಲಿಂದ ಹೊಂಟೋಗಿ. ಕಮಲಿ, ಕ್ಷಮಿಸ್ಬಿಡವಿ. ಇದರಿಂದೆಲ್ಲ ನಿಂಗೆ ಈಟೆಲ್ಲ ನೋವಾಯ್ತೈತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಮಾಡಿದ್ದು ನಿಂಗೆ ಒಳ್ಳೇದಾಗ್ಲಿ ಅಂತನೇಯ. ಈಗಲೂ ಏನು ಕೆಟ್ಟದಾಗ್ನಿಲ್ಲ ಸಂಭು, ಆಗೋದೆಲ್ಲ ಒಳ್ಳೇದೇ ಆಗೈತೆ. ಏನು ಒಳ್ಳೇದಾಗೈತೆ ನಿಂಗೆ? ಅವಳೆ ನನ್ನ ಅಪ್ಪ ಹಿಂಗೆ ತೊಂದರೆ ಕೊಟ್ರೆ? ಅಪ್ಪ ಹಿಂಗೇನು ಮಾಡ್ತಾಳೆ? ಏನು ಮಾಡಕ್ ಆಗಕ್ಕಿಲ್ಲ. ಈಗ ರಿಸಿ ಸರು, ಅಜ್ಜಿ, ಅಜ್ಜಯ್ಯ ಎಲ್ಲರೂ ನಮ್ಮ ಕಡಿಕೆ ಅವ್ರೆ. ರಿಸಿ ಸರ್ ಬಂದು ಸಮಾಧಾನ ಮಾಡಿ ಹೋಗಿದ್ರು ಪರವಾಗಿಲ್ಲ. ಆದ್ರೆ ಮದ್ವೆ ಅಂತ ಹೇಳ್ಬಿಟ್ಟು ಹೋಗೋರೆ. ಇಂಥ ಸಮಯದಾಗೆ ನಾನು ಹಿಂಗ್ ಮದ್ವೆ ಆಗ್ಲಿ? ಯಾಕಾಗಕ್ಕಿಲ್ಲ? ಇದೊಂದ್ಕಿತ ನೀನ್ ರಿಸಿ ಸರ್ ಮಾತು ಕೇಳಲೇಬೇಕು ಕಮ್ಲಿ, ಪ್ಲೀಸ್. ಇಲ್ಲ ನಿಂಗೆ, ನನ್ನ ಕೈಲಾಗಕ್ಕಿಲ್ಲ. ಅಜ್ಜಿ, ಅಪ್ಪಯ್ಯ, ತಾತಯ್ಯ ಇವನ್ನೆಲ್ಲ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಕಮಲಿ, ಅಜ್ಜಿ ನಿನ್ನ ಕರೀತಿದ್ರು, ಹೇಳೋದೇ ಮರ್ತ್ಬಿಟ್ಟೆ ನೋಡು. ಯಾಕೆ? ಏನಾಯ್ತು? ಏನೋ ಗೊತ್ತಿಲ್ಲಪ್ಪ, ನೀನು ಹೋಗಿ ನೋಡು. ಹಿಂಗೆ ಹೆಂಗುವೆ ನಾವು ಹೇಳಿದ್ರೆ ಕೇಳೋಕ್ಕಿಲ್ಲ. ಅಜ್ಜಿನೇ ಮಾತಾಡ್ಲಿ ಬಿಡು. ಹೆಂಗೋ ಇವಳು ಮದ್ವೆಗೆ ಒಪ್ಕೊಂಡ್ರೆ ನಂಗೆ ಅಷ್ಟೇ ಸಾಕ್ಲ ಸಂಭು. ಎಲ್ಲಿ ಹೋಗಿದ್ಯೋ? ಫೋನ್ ಮಾಡಿದ್ರೆ ಪಿಕ್ಕು ಮಾಡಲಿಲ್ಲ. ಏನೋ ಮುಖ್ಯವಾದ ಕೆಲಸ ಅಂತ ಹೇಳಿ ಏನೂ ಹೇಳ್ದೆ ಕೇಳ್ದೆ ಹೊಟ್ಟೋದ್ರೆ ನಾವೇನು ಅಂತ ಅನ್ಕೋಬೇಕು. ನಿನ್ನ ಬಂದು ಕರ್ಕೊಂಡು ಹೋಗಿದ್ದು ಆ ಶಂಭು ತಾನೆ? ಏನಂತೆ ಒಂದು? ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮನೆಯವ್ರ ಹತ್ರ ನಾನು ಮುಖ್ಯವಾಗಿರುವಂಥ ವಿಷಯ ಮಾತಾಡಬೇಕು. ಅದೇನು ಅಂತ ಮೊದಲು ನನ್ನ ಹತ್ರ ಹೇಳು. ಅರೆ ಹೇಳ್ತೀನಲ್ಲ, ಎಲ್ಲರ ಜೊತೆನೂ ಮಾತಾಡುವಂಥ ವಿಷಯ. ಅಪ್ಪ ಎಲ್ಲಿ? ಅಪ್ಪ, ಅಣ್ಣ, ಅತ್ತಿಗೆ. ಏನಾಯ್ತಣ್ಣ? ಅಪ್ಪ ಎಲ್ಲ ಮೇಲಿರ್ಬೇಕು. ಸರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಅಜ್ಜಿ, ಬಾ ಕಮ್ಲಿ. ಅಜ್ಜಿ ಕರೆದ್ರ? ಏನನ್ನ ಬೇಕಿತ್ತ ಅಜ್ಜಿ? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟು ಉಸಿರಿಡ್ಕೊಂಡು ಓಡ್ ಬಂದಿದ್ಯಾ? ಯಾಕಿಷ್ಟು ಗಾಬರಿ ಕಮ್ಲಿ? ಅಲ್ಲ, ನೀವು ಕರೆದ್ರಿ. ಕರ್ದೆ ನಿಜ. ಅದಕ್ಕೆ ಇಷ್ಟ ಅವಸರವಾಗಿ ಬರೋ ನೆಸಸರಿ ಏನಿತ್ತು? ಬಾ ಕೂತ್ಕೋ. ಯಾಕೆ ಕಮ್ಲಿ, ಈ ಅಜ್ಜಿಗೇನಾದರೂ ಆಗೋಯ್ತು ಅಂತ ಭಯನಾ? ಅಯ್ಯೋ ಅಜ್ಜಿ,
ತಮಾಸೆಗೂ ಹಂಗೆಲ್ಲ ಅನ್ಬೇಡಿ. ಮತ್ತಿನ್ನೇನು ಕಮಲಿ, ನೀನು ಎಲ್ಲದಕ್ಕೂ ಗಾಬರಿ ಪಡೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತು. ನನಗೇನು ತೊಂದರೆ ಆಗಬಾರ್ದು ಅಂತ ತಾನೆ ನೀನು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡಿರೋದು. ಇನ್ಮೇಲೆ ಆ ಅಗತ್ಯ ಇಲ್ಲ ಬಿಡು. ಎಲ್ಲ ಸರಿ ಹೋಯ್ತಲ್ಲ, ಇನ್ನೂ ಯಾಕೆ ಮುಖ ಗಂಟಾಕೊಂಡಿದ್ಯಾ ಕಮಲಿ? ಎಲ್ಲ ಸರಿ ಹೋಯ್ತು ಅಂತ ಈಟ್ ಸಲೀಸಾಗಿ ಒಪ್ಕೊಳಕ್ಕಾಯ್ತಿಲ್ಲ ಅಜ್ಜಿ ನನಗೆ. ಅಯ್ಯೋ ನನ್ನ ಬಂಗಾರಿ, ಏನು ನಿನ್ನ ಚಿಂತೆ? ರಾಜ್ಕುಮಾರ ಮನೆಗೆ ಬಂದು ಹುಡುಗಿನ ಕೇಳ್ಕೊಂಡು ಹೋಗಿದ್ದಾನೆ. ಆ ಧೈರ್ಯ ಇನ್ಯಾರಿಗಿರುತ್ತೆ ಹೇಳು? ಇಲ್ಲ ಅಜ್ಜಿ, ನನಗೆ ಆ ಧೈರ್ಯ ಇಲ್ಲ. ಒಂದು ಸಮಸ್ಯೆನ ಬಗೆಹರಿಸೋ ಅವಸರದಾಗೆ ಇನ್ನೊಂದು ಸಮಸ್ಯೆನ ಹುಟ್ಟಾಕ್ತಿದ್ದೀವಿ ಅನ್ನಿಸ್ತೈತೆ. ನಾನೀ ಮದುವೆ ಆಗಕ್ಕಿಲ್ಲ ಅಜ್ಜಿ. ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು. ಕಮ್ಲಿನೂ ಅತ್ತೆ ಮನೆ ಕೊಂಡೊಯ್ತಾಳೆ. ಹೆತ್ತಿಗೆಲ್ಲ ಸೆಟ್ ಆಗಕ್ಕಂತ ನಾವು ಜೊತೆಗೆ ಇರ್ತೀವಿ. ಆದರೂ ಕಮ್ಲಿ ಹೋಯ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಹೊಟ್ಟೆ ರೋಸಿ ಸಂಕಟ ಆಯ್ತದಲ್ಲ. ಚಚೆ, ನಿಂಗಿ ನೀನು ಸ್ವಾರ್ಥಿ ಆದರೆ ಕಮ್ಲಿ ಅತ್ತೆ ಮನೆಗೆ ಹೋಗೋಕ್ಕಾಗಕ್ಕಿಲ್ಲ. ಕಮ್ಲಿ ಅವ್ರ ಮನೆಗೆ ಹೋಗ್ಬೇಕು, ಅವಳು ಸಂದಾಗಿರ್ಬೇಕು, ಅಷ್ಟೇ ಸಾಕು. ಆದರೂ ರಿಷಿ ಸರ್ ಏಟ್ ಗ್ರೇಟ್ ಅಲ್ಲ. ಮನೆಗೆ ಬಂದು ಮದುವೆ ಆಯ್ತೀನಿ ಅಂತ ಹೇಳಿ ಕರ್ಕೊಂಡು ಹೊಂಟೇ ಹೋಯ್ತವ್ರೆ. ತಿಟ್ವಾದ ಹೀರೋ ಅಂದರೆ ರಿಷಿ ಸರೇಯ. ನಮಗೆಲ್ಲ ಅಂಥವ್ರ ಕನಸಾಗೂ ಸಿಗೋಕ್ಕಿಲ್ಲ. ಮೀನಾಕ್ಷಿ, ಸದ್ಮಾತ್ರ ಕೇಳಿಸ್ತೈತಲ್ಲ. ಯಾರೂ ಇಲ್ಲ, ಯಾರೂ ಇಲ್ಲ, ನನ್ನ ಭ್ರಮೆ. ಮೀನಾಕ್ಷಿ, ಎಲ್ಲೆಲ್ಲ ನೋಡ್ತಿಲ್ಲ, ಇಲ್ಲಿ ನೋಡು ಮೀನಾಕ್ಷಿ. ನೀನನ್ನ ಮೀನಾಕ್ಷಿ ಅಂತ ಕರೆಯೋರು ನನ್ನ ಬಿಟ್ರೆ ಇನ್ಯಾರಿದ್ದಾರೆ? ಡೌಟೇ ಬೇಡ, ಇದು ನಿನ್ನ ಕನಸೆ. ನೀನು ನನ್ನ ನೆನೆಸ್ಕೊಂಡಿದ್ದ ತಕ್ಷಣ ನಾನು ಇಲ್ಲಿಗೆ ಹಾಜೆ. ಏಯ್, ನಾನು ಯಾವಾಗಲೇ ನಿನ್ನ ನೆನೆಸ್ಕೊಂಡೆ? ನನ್ನ ಮೀನಾಕ್ಷಿಗೆ ಮರವು. ನಮಗೆಲ್ಲ ಅಂಥವ್ರು ಕನಸ್ನಾಗೂ ಸಿಗಕ್ಕಿಲ್ಲ ಅಂತ ಹೇಳ್ದಲ್ಲ. ಹೋಗ್ಲಾ ಆ ಕಡೆಗೆ. ತಗೋ ಮೀನಾಕ್ಷಿ. ಪ್ಲಾಸ್ಟಿಕ್ ಹೂ ಕೊಡ್ತಿದ್ಯಲ್ಲೋ ಕೋಡಂಗಿ. ಒರಿಜಿನಲ್ ಹೂ ಕೊಟ್ರೆ ಬೇಗ ಬಾಡೋಗುತ್ತೆ, ಆದ್ರೆ ಇದು ಬಾಡೋಗಲ್ಲ. ನನ್ನ ಪ್ರೀತಿ ತರ. ತಗೋ. ಅಟ್ಲೀಸ್ಟ್ ಬಿಸಾಕಾದ್ರೂ ಹೂವನ್ನ ನನ್ನ ಕೈಯಿಂದ ಇಸ್ಕೊಂಡಲ್ಲ. ಹೋಗ್ಲಾ ಸಂಖ್ಯೆ, ಇನ್ನೇಕ್ ನಾನು ನಿನ್ನ ನೆನ್ಸ್ಕೊಳಕ್ಕಿಲ್ಲ, ನೀನು ನನ್ನ ನೆನಪು ಮಾಡ್ಕೋಬೇಡ.
ಮೀನಾಕ್ಷಿ, ಚೆನ್ನಾಗಿದೆ ಚೆನ್ನಾಗಿದೆ. ಏನು? ನಿನ್ನ ಕಂಠ ಎಷ್ಟು ಚೆನ್ನಾಗಿ ಆಡ್ತೀಯ. ನನ್ನ ಮೀನಾಕ್ಷಿಗೆ ಹಾಡು ಹೇಳಕ್ಕೂ ಬರುತ್ತೆ. ಲೇ, ನಿಂಗೆ ಹಿಂಗೆಲ್ಲ ಹೇಳಿದ್ರೆ ಕೇಳೋಕ್ಕಿಲ್ಲಲ್ವಾ? ನಿಂಗೆ ಮಾಡ್ತೀನಿ ತಾಳು. ಒಳ್ಳೆ ತಲೆನೋವು ಗಿರಾಕಿ. ಅಪ್ಶಕನ ಆಡ್ತಾ ಇದೆಯಾ ಕಮಲಿ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನಿನ್ನ ತಡೆಯೋರು ಯಾರೂ ಇಲ್ಲ. ಬೇರೆ ಯಾರೋ ಅಲ್ಲ ಅಜ್ಜಿ, ನನ್ನ ಮನ್ಸಿಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೆಂಗ್ ಹೋಗ್ಲಿ? ನಮಗೇನಾದರೂ ಆಗೋಗುತ್ತೆ ಅಂತ ಭಯನಾ? ಯೋಚನೆ ಮಾಡಬೇಡ ಕಮಲಿ, ನಮಗೇನೂ ಆಗೋದಿಲ್ಲ. ಇಷ್ಟು ದಿನ ನನ್ನ ಮನಸ್ಸಿಗೆ ದೇಹಕ್ಕೆ ಶಕ್ತಿ ಇರಲಿಲ್ಲ, ಅದಕ್ಕೆ ಆಗಿದ್ದೆ. ಆದರೆ ಈಗ ನನ್ನ ಮೊಮ್ಮಗಳ ಮದುವೆ ಸುದ್ದಿ ಕೇಳಿ ನನಗೆ ಆನೆ ಬಲ ಬಂದಾಗಿದೆ. ನೀನು ಮೊದಲು ನಿನ್ನ ಮನಸ್ಸಿಂದ ಯೋಚನೆ ಎಲ್ಲ ದೂರ ಮಾಡು, ನಮಗೇನೂ ಆಗೋದಿಲ್ಲ. ಕಮಲಿ, ಈ ಜಗತ್ತಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ಅವ್ರವ್ರ ಜೀವನ ಹೇಗೆ ಮುಂದುವರಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಇಂಥವ್ರ ಮಧ್ಯೆ ನೀನೊಬ್ಬಳು ಪ್ರಾಮಾಣಿಕವಾಗಿದ್ದರೆ ಅದು ನಿನಗೆ ಅಪಾಯ. ನನ್ನ ಚಿಂತೆನೂ ಅದೇ ಆಗೋಗಿತ್ತು, ನೀನೆಲ್ಲಿ ಮನೆ ಸೇವೆ ಮಾಡಿಕೊಂಡು ಒಂಟಿ ಆಗ್ಬಿಡ್ತೀಯೋ ಅಂತ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಆ ದೇವರೇ ಇದಕ್ಕೆ ಶುಭ ಹಾಡಿದಾನೆ ಅನಿಸುತ್ತೆ. ಮೊಮ್ಮಗಳು ಬೇಕು ಅಂತ ನಾನು ಹರಕೆ ಹೊತ್ತು ಗುಡಿಗಳಿಗೆ ಓಡಾಡ್ತಿದ್ದೆ. ಆದರೆ ಮೊಮ್ಮಗಳನ್ನ ಜೀವನ ಪೂರ್ತಿ ಮನೇಲೇ ಇರಿಸ್ಕೊಳ್ಳೋದು ಎಂಥ ಅನ್ಯಾಯ. ಈಗ ಸಮಯ ಬಂದಿದೆ ಕಮಲಿ, ನನ್ನ ಮೊರೆ ಆ ದೇವ್ರಿಗೆ ಕೇಳಿಸ್ತೋ ಏನೋ. ರಿಷಿನ ದೇವರೇ ಕಳಿಸ್ಕೊಟ್ಟಿದ್ದಾನೆ. ನೀನು ಅವನ ಜೊತೆ ಹೋಗೋದೇ ಸರಿ. ಇಲ್ಲ ಅನ್ಬೇಡ, ಇಲ್ಲ ಅನ್ಬೇಡ ಕಮಲಿ. ಇಲ್ಲ ಅಜ್ಜಿ, ನನಗೆ ರಿಸಿ ಸರ್ ಮ್ಯಾಕೆ ದ್ವೇಷನೋ ಕೋಪನೋ ಇಲ್ಲ. ನಿಮ್ಗಳ ಮ್ಯಾಕೆ ಪಿರುತಿ ಐತೆ. ನಿಮ್ನೆಲ್ಲ ಬಿಟ್ಟು ನನ್ನ ಕೈಲಿ ಹೋಗಕ್ಕಾಗಕ್ಕಿಲ್ಲ. ನೀನು ಮಾತಾಡೋದು ನೋಡಿದ್ರೆ ಯಾವುದೋ ಬೇರೆ ದೇಶಕ್ಕೆ ಹಾರ್ಕೊಂಡು ಹೋಗೋ ಹಾಗೆ ಹೇಳ್ತಾ ಇದೆಯಲ್ಲ. ಮದುವೆ ಆದರೂ ಒಂದೇ ಊರಲ್ಲಿರ್ತೀವಿ. ಹಬ್ಬಬ್ಬ ಅಂದರೆ ಅರ್ಧ ಗಂಟೆ ಅಷ್ಟೇ, ಬಂದು ನೋಡ್ಕೊಂಡು ಹೋಗು. ನನ್ನ ನಿಮ್ಮ ತಾತ ಇನ್ನು ನೋಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಹೋಮ್ ನರ್ಸ್ನ ನೋಡ್ಕೊಂಡ್ರಾಯ್ತು. ಸುಲಭವಾಗಿ ಬಗೆಹರಿಯೋದಕ್ಕೆ ಒಳ್ಳೆ ಕಾರ್ಯನ ಮುಂದೂಡೋದು ಬೇಡಮ್ಮ. ರಿಷಿ ಹೇಳ್ದಾಗೆ ನೀನು ಅವನ್ನ ಮದುವೆ ಆಗು. ನಾನು ಬದುಕಿರೋವಾಗಲೇ ನನ್ನ ಮೊಮ್ಮಗಳ ಮದುವೆನ ನೋಡೋ ಅವಕಾಶ ಸಿಗಲಿ. ಆಗಲ್ಲ ಅಂತ ಮಾತ್ರ ಹೇಳಬೇಡ. ಒಪ್ಕೋ ಕಮಲಿ. ಒಂದು ನಿಮಿಷ ಬಂದೆ.
ಮಾರಾಟಕ್ಕಿಟ್ರೆ ಕಾಲೇಜ್ ಹುಡುಗಿರ್ ಗ್ಯಾಂಗ್ ಎಲ್ಲ ಬಜಾರ್ ಮುಂದೆನೆ ಇರಬೇಕು. ಅಷ್ಟೊಳ್ಳೊಳ್ಳೆ ಬಟ್ಟೆ ಇದೆ ಕಣೋ ಇಲ್ಲಿ. ಎಸ್ಕೇಪ್ ಆಗಕ್ಕೆ ದಾರಿ ನೋಡೋದ್ರೆ ಇನ್ನೂ ಕದಿಯಕ್ಕೆ ಸ್ಕೆಚ್ ಆಗ್ತಿದ್ಯಾ? ಅಮ್ಮ ತಾಯಿ, ನಿನ್ನ ಕೈಗೇನು ಸಿಗದೆ ಇದ್ರೂ ಪರವಾಗಿಲ್ಲ, ನೀನು ಯಾರ ಕೈಗೂ ಸಿಗದೆ ಇದ್ರೆ ಅಷ್ಟೇ ಸಾಕು. ಸೇಫಾಗಿ ಬಾಮ್ಮ ತಾಯಿ. ಲೈ, ಕಣ್ ಮುಂದೆನೆ ಇದ್ರು ಬಿಟ್ಟು ಬರೋಕ್ ನನ್ನ ಡಮ್ಮಿ ಅನ್ಕೊಂಡಿದ್ಯಾ? ಅಂಬಿ ಕಣ. ಸರಿ, ನಿನ್ ಮೊದಲು ಫೋನ್ ಇಡು. ಹೇಗೆ ರಿಷಿ, ಏನಾಯ್ತು? ನಾನು ಎಲ್ಲರ ಜೊತೆ ಒಂದು ವಿಷಯ ಮಾತಾಡ್ಬೇಕಪ್ಪ. ರಿಷಿ, ಎಲ್ಲಿಗೆ ಹೋಗಿದ್ದೆ? ಅಲ್ಲ, ಇಷ್ಟೊಂದು ಟೆನ್ಷನ್ ಇದೆಯಲ್ಲ, ಆರ್ ಯು ಓಕೆ? ಅಣ್ಣ, ರಿಷಿ ಅಣ್ಣ ಕಮ್ಲಿ ಮನೆಗೆ ಹೋಗಿದ್ದ. ಅಲ್ಲಿಂದ ಬಂದಿದ ತಕ್ಷಣ ಎಲ್ಲರೂ ಕರಿತಿದ್ದಾನೆ. ಕಮ್ಲಿ ಏನಾದರೂ ಹೇಳಿದ್ಲಾ ಅಥವಾ ಅನಿಕನಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ? ನಿಮ್ಮ ಹತ್ರ ಕೇಳಿ ಕೂತು ಮಾತಾಡಿ ತಗೊಳ್ಳುವಂಥ ಡಿಸಿಷನ್ನ ನಾನೊಬ್ಬನೇ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಲೈಫಿನ ಮುಖ್ಯವಾಗಿರುವಂಥ ಡಿಸಿಷನ್. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಏನು ಸನ್ಯಾಸಿಯಾಗಿ ಹೋಗ್ತಿದ್ಯಾ ಹೇಗೆ? ಅಲ್ಲ, ಇಷ್ಟೊಂದು ಪೀಟಿಗೆ ಹಾಕ್ತಿದ್ಯಾ? ರಿಷಿ, ಅದೇನು ಅಂತ ಹೇಳು. ಮದುವೆ ಆಗೋಣ ಅಂತಿದ್ದೀನಿ.